ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ತೀತನಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಟೈಟಸ್. ತೀತನಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ, ಅದರಲ್ಲಿ ದೇವರನ್ನು ತಿಳಿಯುವ 14 ರಹಸ್ಯಗಳನ್ನು ನೋಡ್ಬೋದು. 14 ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್. ಈ ಕ್ರೇತದವರ ನಡುವೆ ತೀತನು ಸೇವೆ ಮಾಡ್ತಾ ಇರುವಾಗ, ಕ್ರೇತದವರ ಬಗ್ಗೆ ನೋಡುವಾಗ ಅವರು ದೇವರನ್ನು ತಿಳಿದವರೆಂದು ಹೇಳಿಕೊಳ್ತಿದ್ರಂತೆ. ತೀತ ಮೊದಲನೇ ಅಧ್ಯಾಯ ಮತ್ತು 16ನೇ ವಚನ. ಆದರೆ ಅದು ನಿಜವಾಗಿರಲಿಲ್ಲ. ಆದ ಕಾರಣ ಕ್ರೇತದವರಂತೆ ನಾನು ಕೂಡ ಎಲ್ಲಿ ದೇವರನ್ನು ತಿಳಿದಿದ್ದೇನೆ ಅಂತ ಹೇಳಿ ತಿಳಿಯದಂಥವನಾಗಿ ಇದ್ದೇನೇನೋ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ 14 ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್, ದೇವರನ್ನು ತಿಳಿಯುವ 14 ರಹಸ್ಯಗಳಲ್ಲಿ ಮೊದಲನೆಯದು ಭಕ್ತಿ, ಗಾಡ್ಲಿನೆಸ್. ತೀತನ ಪತ್ರಿಕೆ ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿ ಭಕ್ತಿಗನುಸಾರವಾದ ಸತ್ಯದ ತಿಳುವಳಿಕೆ ಅಂತ ನಾವು ನೋಡ್ತೇವೆ. ದ ಟ್ರುತ್ ಅಬೌಟ್ ಟ್ರುತ್ ದಟ್ ಲೀಡ್ಸ್ ಟು ಗಾಡ್ಲಿನೆಸ್. ಭಕ್ತಿ. ಈ ಭಕ್ತಿ ಅನ್ನುವಂಥ ಪದ ದೇವಭಕ್ತಿ ಅಂತ ಹೇಳ್ಬೋದು, ದೈವಿಕತ್ವ ಅಂತ ಹೇಳ್ಬೋದು, ದೇವ ಸ್ವರೂಪ ಅಂತ ಹೇಳ್ಬೋದು, ಅಥವಾ ದೇವರ ಹೋಲಿಕೆ ಅಂತ ಕೂಡ ಹೇಳ್ಬೋದು. ಆದ ಕಾರಣ ಈ ಭಕ್ತಿವಂತರಾಗಿರುವಂಥದ್ದು ದೇವರನ್ನು ತಿಳಿಯುವ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ನೋಯಿಂಗ್ ಗಾಡ್ ಈಸ್ ಗಾಡ್ಲಿನೆಸ್, ಬಿಗಿನ್ಸ್ ವಿತ್ ಗಾಡ್. ದೇವರಿಂದ ಪ್ರಾರಂಭಿಸುವಂಥ ಜೀವನ. ಎರಡನೇದಾಗಿ ಸುಳ್ಳಾಡದ ದೇವರು. ತೀತನ ಪತ್ರಿಕೆ ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ಬಗ್ಗೆ ಒಂದು ಇಂಟ್ರೊಡಕ್ಷನ್ 2ನೇ ವಚನದಲ್ಲಿ ಪೌಲನು ತೀತನಿಗೆ ಕೊಡುವಾಗ ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಸುಳ್ಳಾಡದ ದೇವರು. ಐ ಲೈಕ್ ಇಟ್. ಎಂಥ ದೇವರು ನಮ್ಮ ದೇವರು? ಸುಳ್ಳಾಡದ ದೇವರು. ಹಾಗಾದರೆ ಆ ದೇವರ ಮಕ್ಕಳು ಎಂಥವರಾಗಿರಬೇಕು? ಸುಳ್ಳಾಡದ ಮಕ್ಕಳು, ಸುಳ್ಳಾಡದ ಜನರು, ಸುಳ್ಳಾಡದ ಸೇವಕರು, ಸುಳ್ಳಾಡದ ವಿಶ್ವಾಸಿಗಳು, ಸುಳ್ಳಾಡದ ಶಿಷ್ಯರು. ಆದ ಕಾರಣ ದೇವರ ಒಂದು ನೇಚರ್, ದೇವರ ಒಂದು ಸ್ವಭಾವ ಆ ರೀತಿಯಾಗಿರುವುದರಿಂದ ಭಕ್ತಿಯ ಎರಡನೇ ರಹಸ್ಯ ಏನಂದರೆ ಸುಳ್ಳಾಡದ ಆತ್ಮ, ಅನ್ಲೈಯಿಂಗ್ ಸ್ಪಿರಿಟ್. ನಾವೇನು ನೋಡ್ತಾ ಇದ್ದೇವೆ ತೀತನ ಪತ್ರಿಕೆ ಮೊದಲನೇ ಅಧ್ಯಾಯದಿಂದ? ದೇವರನ್ನು ತಿಳಿಯುವ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್. ಅದರಲ್ಲಿ ಮೊದಲನೆಯದು ಭಕ್ತಿ, ಎರಡನೆಯದು ಸುಳ್ಳಾಡದ ಆತ್ಮ, ಮೂರನೇದಾಗಿ ನಿರೀಕ್ಷೆ. ತೀತನ ಪತ್ರಿಕೆ ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ ಆ ನಿರೀಕ್ಷೆ ಬಗ್ಗೆ ನೋಡುವಾಗ, ನಿತ್ಯ ಕಾಲಕ್ಕೆ ಮುಂಚೆಯೇ ವಾಗ್ದಾನ ಮಾಡಿದ ನಿತ್ಯ ಜೀವದ ನಿರೀಕ್ಷೆಯನ್ನು ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ನಿತ್ಯ ಜೀವದ ನಿರೀಕ್ಷೆ. ನಿತ್ಯ ಜೀವದ ಬಗ್ಗೆ ಸಿಂಪಲ್ ಆಗಿ ತಿಳ್ಕೋಬೇಕಾದ್ರೆ, ನಿತ್ಯವಾಗಿ ಜೀವಿಸುವಂಥವ್ರು ಯಾರು? ದೇವರು. ಅವರಲ್ಲಿರುವಂಥ ಜೀವ ಎಂಥ ಜೀವ? ನಿತ್ಯ ಜೀವ. ಹಾಗಾದರೆ
ನಿತ್ಯ ಜೀವದ ನಿರೀಕ್ಷೆ ಅಂತ ಹೇಳುವಾಗ ದೇವರ ನಿರೀಕ್ಷೆ, ಆ ರೀತಿಯಾಗಿ ಸಿಂಪಲಾಗಿ ತಗೊಳ್ಳೋಣ. ಆದರೆ ದೈವಶಾಸ್ತ್ರಾನುಸಾರವಾಗಿ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇರ್ಬೋದು. ಆದರೆ ಸರಳವಾಗಿ ನಾವು ತಿಳ್ಕೊಳ್ಳುವಂಥದ್ದು ಏನಂದರೆ, ದೇವರ ಜೀವವೇ ನಿತ್ಯ ಜೀವ. ದೇವರ ಜೀವ ನನಗೆ ಲಭ್ಯವಾಗ್ತದೆ ಎಂಬಂಥ ಒಂದು ನಿರೀಕ್ಷೆ ಇವತ್ತು ನಾನು ಆ ರೀತಿಯಾಗಿಲ್ಲ. ಐ ಆಮ್ ನಾಟ್ ಲೈಕ್ ಗಾಡ್. ಭಾಳ ದೂರವಾಗಿದ್ದೀನಿ ದೇವರ ಸ್ವಭಾವದಲ್ಲಿ. ಆದರೆ ಸಾಗ್ತಾ ಇದ್ದೀನಿ, ಸಾಗುತ್ತಾ ಇದ್ದೀನಿ. ಒಂದಿನ ಬರ್ತದೆ, ಕ್ರಿಸ್ತನು ಕಾಣಿಸಿಕೊಳ್ಳುವಾಗ ನಾನು ಕೂಡ ಆತನ ಹಾಗೆ ಆಗುವಂಥ ನಿರೀಕ್ಷೆ ಮೊದಲನೇ ಯೋಹಾನ 3ರಲ್ಲಿದೆ. 2-3 ವಚನ. ಸರಿ, 4ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರನ್ನು ತಿಳಿಯುವ 14 ರಹಸ್ಯಗಳನ್ನು ನಾವು ತೀತನ ಪತ್ರಿಕೆ 1ನೇ ಅಧ್ಯಾಯದಿಂದ ನೋಡ್ತಾ ಇದ್ವಿ. ಈಗ 4ನೇ ಒಂದು ರಹಸ್ಯವನ್ನು 3ನೇ ವಚನದಲ್ಲಿ, 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ನಮ್ಮ ರಕ್ಷಕನಾದ ದೇವರ ಆಜ್ಞೆಗನುಸಾರವಾಗಿ ಒಪ್ಪಿಸಿದನು. ಹೌದು, ಆ ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಆ ದೇವರು ಎಂಥವರು ಅಂತ ಹೇಳಿ ನೋಡುವಾಗ, ಹೌದು, ಆತನು ಸುಳ್ಳಾಡದ ದೇವರು. ಆದರೆ ಅದೇ ಸಂದರ್ಭದಲ್ಲಿ ರಕ್ಷಕನಾದ ದೇವರು. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಇಲ್ಲಿ ನಾವು ನೋಡುವಾಗ ಎಂಥ ರಕ್ಷಕನಾತನು. ರಕ್ಷಕನಾದ ಯೇಸು ಅಲ್ಲ, ರಕ್ಷಕನಾದ ದೇವರು, ಸೇವಿಯರ್ ಗಾಡ್. ಹಾಗಾದರೆ ದೇವರನ್ನು ತಿಳಿಯುವುದು ಹೇಗೆ? 4ನೇ ರಹಸ್ಯ, ರಕ್ಷಕನಾದ ದೇವರಿಂದ ರಕ್ಷಿಸುವಾತನು. ರಕ್ಷಕನಾದ ಯೇಸು ಅಂತ ಹೇಳುವಾಗ, ಒಂದು ವೇಳೆ ಯೇಸು ಕರ್ತನು ಮಾನವನಾಗಿರುವುದರಿಂದ ಆತನು ನಮ್ಮನ್ನು ಮಾನವೀಯವಾಗಿಯೇ ರಕ್ಷಿಸುವನು ಎಂಬುದಾಗಿ ಮಾನವ ಶಕ್ತಿ ಮಿತಿಯುಳ್ಳ ಶಕ್ತಿ ಅಂತ ತಿಳ್ಕೊಳ್ತೀವಿ. ಆದರೆ ರಕ್ಷಕನಾದ ದೇವರು, ಹಾಗಾದರೆ ಮಿತಿಯಿಲ್ಲದ ಶಕ್ತಿ ನಮ್ಮ ಯೇಸು ಸ್ವಾಮಿಗೆ, ಮಿತಿಯಿಲ್ಲದ ಶಕ್ತಿ ನನ್ನ ಯೇಸುವಿಗೆ. ಆದ ಕಾರಣ ಆತನು ನನ್ನನ್ನು ಅನುದಿನಲು ರಕ್ಷಿಸುವಾಗ ನಾನು ದೇವರನ್ನು ತಿಳ್ಕೊಳ್ತೇನೆ. ಈಗ ತೀತನ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರನ್ನು ತಿಳಿಯುವ 14 ರಹಸ್ಯಗಳು, ಅದರಲ್ಲಿ 4 ನಾವು ನೋಡಿಕೊಂಡಿದ್ವಿ. ಇನ್ನು 10 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. ಹೌ ಟು ನೋ ಗಾಡ್, ದೇವರನ್ನು ತಿಳಿಯುವ ಇನ್ನೂ 10 ರಹಸ್ಯಗಳಲ್ಲಿ 5ನೇ ರಹಸ್ಯ ಏನಂತ ಹೇಳಿದ್ರೆ, ಆತ್ಮಿಕ ಪ್ರಕಟಣೆ, ಆತ್ಮಿಕ ಮಗುವಿಗೆ ಪ್ರಕಟಣೆ. 4ನೇ ವಚನ, ತೀತ 1:4ರಲ್ಲಿ, ನಮ್ಮಲ್ಲಿ ಹುದುವಾಗಿರುವ ನಂಬಿಕೆಗೆ ಅನುಸಾರವಾಗಿ ನನ್ನ ನಿಜ ಕುಮಾರನಾದ ತೀತನಿಗೆ ಬರೆಯುವುದು. ನಿಜ ಕುಮಾರ ಅಂತ ಹೇಳುವಾಗ ಆತ್ಮಿಕ ಮಗು, ಸ್ಪಿರಿಚುವಲ್ ಚೈಲ್ಡ್. ಆ ಸ್ಪಿರಿಚುವಲ್ ಚೈಲ್ಡ್ ಆಗಿರುವಂಥವರಿಗೆ ಆತ್ಮಿಕ ತಂದೆ ಪ್ರಕಟಿಸ್ತಾ ಇದ್ದಾನೆ, ಬರಿತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಒಂದು ವೇಳೆ ಇವತ್ತು ಪೌಲನಿದ್ದರೆ SMS ಮುಖಾಂತರ, ವಾಟ್ಸಪ್ ಮುಖಾಂತರವಾಗಿ ಅಥವಾ ಇಮೇಲ್ ಮುಖಾಂತರವಾಗಿ ಆತನು ತಿಳಿಸಿರಬಹುದು. ಒಟ್ಟು ಆ ದಿವಸಗಳಲ್ಲಿ ಆತ್ಮಿಕ ಮಗುವಾಗಿರೋದರಿಂದ ಆತ್ಮಿಕ ಪ್ರಕಟಣೆ ಅವನಿಗೆ ಸಿಕ್ತು. ಆದ ಕಾರಣ ನಾನು ಕೂಡ ನನ್ನ ಆತ್ಮಿಕ ತಂದೆಗೆ ಆತ್ಮಿಕ ಮಗುವಾಗಿ ಅನೇಕ ಪ್ರಕಟಣೆಗಳನ್ನು ನಾನು ಹೊಂದಿಕೊಂಡಿದ್ದೇನೆ. ಬೇರೆಯವರು ಹೊಂದಿಕೊಳ್ಳಲಾರದಂಥ ಪ್ರಕಟಣೆಗಳು ನನಗೆ ಲಭ್ಯವಾಗಿದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಅದೇ ರೀತಿಯಾಗಿ ನನ್ನ ಆತ್ಮಿಕ ಮಕ್ಕಳಿಗೂ ನಾನು ಆತ್ಮಿಕ ವಾಕ್ಯಗಳನ್ನು ನೀಡುವಾಗ ಅವರಿಗೆ ದೇವರು ಪ್ರಕಟಣೆಗಳನ್ನು ಕೊಡುವಂಥದ್ದು ಸಹಜ. ಆ ಮೂಲಕವಾಗಿ ಆ ರೀತಿಯಾಗಿ ನಾವು ಸಾಗುವಾಗ ದೇವರನ್ನು ತಿಳ್ಕೊಳ್ತೇವೆ. ವಿ ನೋ ಗಾಡ್ ಬೈ ದ ರೆವಲೇಷನ್ ಕಮಿಟೆಡ್ ಬೈ ದ ಸ್ಪಿರಿಚುವಲ್ ಫಾದರ್. ಇಲ್ಲಿ ನಮಗೆ ವಾಕ್ಯದ ಪ್ರಕಟಣೆ. ಅಂದು ತೀತನಿಗೆ ಪತ್ರದಿಂದ
ವೈಯಕ್ತಿಕ ಪತ್ರದಿಂದ ಬರೆದ ಮುಖಾಂತರ ಪ್ರಕಟಣೆ. 6ನೇದಾಗಿ ನಾವೇನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ತೀತನ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ನೋಡ್ತಾ ಇರುವಂಥ ಒಂದು ವಿಷಯ ಏನಂತ ಹೇಳಿದರೆ, ದೇವರನ್ನು ತಿಳಿಯುವ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್. ದೇವರನ್ನು ತಿಳಿಯೋದಕ್ಕೆ 6ನೇ ರಹಸ್ಯ ಏನಂತ ಹೇಳಿದರೆ, ಆತ್ಮಿಕ ಮಗು, ಆತ್ಮಿಕ ತಂದೆ ಕೊಟ್ಟ ಕೆಲಸವನ್ನು ಪೂರೈಸುವುದು. ಇನ್ನೊಂದು ಸರಿ ಹೇಳ್ತೇನೆ, ದ ಸ್ಪಿರಿಚುವಲ್ ಚೈಲ್ಡ್ ಕಂಪ್ಲೀಟ್ಸ್ ದ ವರ್ಕ್ ದಟ್ ದ ಸ್ಪಿರಿಚುವಲ್ ಫಾದರ್ ಗಿವನ್. ಆತ್ಮಿಕ ಮಗು, ಆತ್ಮಿಕ ತಂದೆ ಕೊಟ್ಟ ಸೇವೆಯನ್ನು ಪೂರೈಸುವುದು. 5ನೇ ವಚನ, ತೀತ 1:5, ಕ್ರೇತದಲ್ಲಿ ಪೂರ್ಣಗೊಳಿಸದ ಕಾರ್ಯಗಳನ್ನು, ಕ್ರೇತ ಅಂತ ಹೇಳ್ಬಿಟ್ಟು ಅದು ಊರು, ಅದು ಕ್ಷೇತ್ರ, ಅದು ಕೂಡ ಒಂದು ಕ್ಷೇತ್ರವಾಗಿತ್ತು, ಆದರೂ ಕೂಡ ಆ ಸ್ಥಳ ಬಂದು ಕ್ರೇತದಲ್ಲಿ ಪೂರ್ಣಗೊಳಿಸದ ಕಾರ್ಯಗಳನ್ನು ನೀನು ಕ್ರಮಪಡಿಸಿ. ಹಾಗಾದರೆ ಪೂರ್ಣಗೊಳಿಸದಂಥ, ಆತ್ಮಿಕ ತಂದೆ ಪೂರ್ಣಗೊಳಿಸದಂಥ ಅಂತ ಕೂಡ ತಗೋಬೋದು. ಅದನ್ನು ಈಗ ಆತ್ಮಿಕ ಮಗುವಿಗೆ ಆತ್ಮಿಕ ತಂದೆ ಕೊಟ್ಟು ಈಗ ನೀನು ಪೂರ್ಣಗೊಳಿಸು ಅಂತ ಹೇಳುವಂಥದ್ದು. ಆ ರೀತಿಯಾಗಿ ಆತ್ಮಿಕ ತಂದೆ ಕೊಟ್ಟಂಥ ಕೆಲಸವನ್ನು ಆತ್ಮಿಕ ಮಗು ಪೂರ್ಣಗೊಳಿಸುವುದರಿಂದ ದೇವರನ್ನು ತಿಳಿದ್ದೇವೆ. ವಿ ನೋ ಗಾಡ್ ಬೈ ಕಂಪ್ಲೀಟಿಂಗ್ ವಾಟ್ ದ ಸ್ಪಿರಿಚುವಲ್ ಫಾದರ್ ಹ್ಯಾಸ್ ಎಂಟ್ರಸ್ಟೆಡ್. ಅದು 6ನೇ ರಹಸ್ಯ. 7ನೇ ರಹಸ್ಯ ಏನಂದರೆ, ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಆಜ್ಞಾಪಿಸುವಂಥದ್ದು. ಎ ಸ್ಪಿರಿಚುವಲ್ ಫಾದರ್ ಕಮ್ಯಾಂಡ್ಸ್ ದ ಸ್ಪಿರಿಚುವಲ್ ಚೈಲ್ಡ್. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತೀತ 1ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ ಕೆಲವು ಸಾರಿ ಆತ್ಮಿಕ ತಂದೆ ಆತ್ಮಿಕ ಮಗುವಿನೊಂದಿಗೆ ಮಾತಾಡುವಂಥದ್ದು, ಪ್ರೀತಿಸುವಂಥದ್ದು ಅಥವಾ ತಮಾಷೆ ಮಾಡುವಂಥದ್ದು ಇವೆಲ್ಲ ಒಳ್ಳೆಯದು. ಆದರೆ ಒಂದು ದಿನ ಬರ್ತದೆ, ಆವಾಗ ಫರ್ಮ್ ಆಗಿ, ಖಂಡಿತವಾಗಿ, ಸ್ಪಷ್ಟವಾಗಿ ಮಾತಾಡಬೇಕು. ಆದುದರಿಂದ ತೀತ 1:5 ನಾನು ನಿನಗೆ ಆಜ್ಞಾಪಿಸಿದ ಪ್ರಕಾರ ಪ್ರತಿಯೊಂದು ಪಟ್ಟಣದಲ್ಲಿ ಹಿರಿಯರನ್ನು ನೇಮಿಸಬೇಕೆಂದು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನು. ವಾವ್, ಅಂಥ ಈಸಿ ಕೆಲಸ ಅಲ್ಲ ಅದು. ಪ್ರತಿಯೊಂದು ಪಟ್ಟಣದಲ್ಲಿ ಆ ದಿವಸಗಳಲ್ಲಿ ರಸ್ತೆ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಪ್ಲೇನ್ ಇಲ್ಲ, ಕಾರ್ ಇಲ್ಲ, ಓಲಾ ಇತ್ಯಾದಿ ಇಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿಯೂ ತೀತನು ಹೋಗಿ ಹಿರಿಯರನ್ನು ನೇಮಿಸುವಂಥ ಒಂದು ಕೆಲಸ, ಅದನ್ನು ನಾನು ನಿನಗೆ ಆಜ್ಞಾಪಿಸಿದ ಪ್ರಕಾರ ಅಂತ ಹೇಳ್ತಾನೆ. ಆದ ಕಾರಣ ಆ ರೀತಿಯಾಗಿ ಆತ್ಮಿಕ ತಂದೆಯಿಂದ ನಾವು ಆಜ್ಞೆ ಪಡ್ಕೊಳ್ಳುವಂಥದ್ದು ಅಗತ್ಯ. ಅದನ್ನು ಪೂರೈಸುವಾಗ ನಾವು ದೇವರನ್ನು ತಿಳ್ಕೊಳ್ತೇವೆ. ವಿ ವಿಲ್ ನೋ ಗಾಡ್ ವೆನ್ ವಿ ರಿಸೀವ್ ಎ ಕಮ್ಯಾಂಡ್ ಫ್ರಮ್ ದ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ವಿ ಡೂ ಇಟ್. 6ನೇ ವಚನದಲ್ಲಿ ನಾವು ನೋಡುವಾಗ 8ನೇ ರಹಸ್ಯವನ್ನು ನೋಡ್ಕೊಳ್ತೇವೆ. ಏನು ರಹಸ್ಯ ಇದು? ದೇವರನ್ನು ತಿಳಿಯುವ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್. ಅದರಲ್ಲಿ 8ನೇ ರಹಸ್ಯ ಏನಂತ ಹೇಳಿದರೆ, 6ನೇ ವಚನದಿಂದ ತೀತ 1:6ನೇ ವಚನದಿಂದ 8ನೇ ವಚನದವರೆಗೆ ಇರುವಂಥ ಹಿರಿಯರ ಗುಣಲಕ್ಷಣಗಳು, ಕ್ವಾಲಿಫಿಕೇಷನ್ಸ್ ಆಫ್ ಅನ್ ಎಲ್ಡರ್. ಸಭಾ ಹಿರಿಯನ ಗುಣಲಕ್ಷಣಗಳು, ಯೋಗ್ಯತೆಗಳು, ಇವೆಲ್ಲವನ್ನು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ
ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮಿಕನು ಟು ಬಿ ಎ ಸ್ಪಿರಿಚುವಲ್ ಪರ್ಸನ್. ಕ್ಯಾರೆಕ್ಟರ್ ಆಫ್ ಎನ್ ಎಲ್ಡರ್ ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ವಾಚ್ಮನ್ ನೀ ಎಂಬಂಥ ಮಹಾಭಕ್ತರು ಒಂದು ಬುಕ್ ಬರೆದರು, ಸ್ಪಿರಿಚುವಲ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಆ ದಿವಸಗಳಲ್ಲಿ ಭಾಳ ದೊಡ್ಡ ಪುಸ್ತಕ ಅದು. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸುವಂಥ ವಾಕ್ಯದಿಂದ ತೆಗೆದುಕೊಂಡು ಆತ್ಮಿಕ ಮನುಷ್ಯನು, ಮಾನಸಿಕ ಮನುಷ್ಯನು, ದೈಹಿಕ ಮನುಷ್ಯನು ಎಂಬುದಾಗಿ ವಿಂಗಡಿಸಿ ವಾಚ್ಮನ್ ನೀ ಸೇವಕರು ಬರೆದಿರುವಂಥ ಪುಸ್ತಕ ನನಗೆ ನೆನಪಿಗೆ ಬರ್ತಿದೆ. ಅದರಲ್ಲಿ ಹೆಚ್ಚಾಗಿ ಅವರು ಫೋಕಸ್ ಮಾಡುವಂಥ ಒಂದು ವಿಷಯ ಏನಂತ ಹೇಳಿದರೆ ಆತ್ಮಿಕ ಮನುಷ್ಯ, ಸ್ಪಿರಿಚುವಲ್ ಮ್ಯಾನ್. ಹೌದು, ಸಭಾ ಹಿರಿಯರು ಆತ್ಮಿಕ ವ್ಯಕ್ತಿಯಾಗಿರಬೇಕಂದ್ರೆ ನಿಂದಾರಹಿತನು, ಏಕಪತ್ನಿಯುಳ್ಳವನು ಮತ್ತು ಅವನ ಮಕ್ಕಳು ವಿಶ್ವಾಸಿಗಳಾಗಿರ್ಬೇಕು. ಇವೆಲ್ಲವನ್ನು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಆತ್ಮಿಕ, ಸ್ಪಿರಿಚುವಲ್. ಆ ರೀತಿಯಾಗಿ ಆತ್ಮಿಕರಾಗಿರುವುದರಿಂದ ಆಗುವಂಥ ಸಂಗತಿ ಫಲ ಏನಂದರೆ ದೇವರನ್ನು ತಿಳಿತೇವೆ. ವಿ ವಿಲ್ ನೋ ಗಾಡ್. 9ನೇದಾಗಿ ದೇವರನ್ನು ತಿಳಿಯುವ 14 ರಹಸ್ಯಗಳನ್ನು ನಾವು ತೀತನ ಪತ್ರಿಕೆ 1ನೇ ಅಧ್ಯಾಯದಿಂದ ನೋಡಿಕೊಳ್ತಾ ಇದ್ವಿ. ಈಗ 9ನೇ ರಹಸ್ಯಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ ಸ್ವಸ್ಥ ಬೋಧನೆ. ಸ್ವಸ್ಥ ಬೋಧನೆ ಅಂದರೆ ವಾಕ್ಯ ನಾವು ಸಾರುವಾಗ ಅದು ಸ್ವಸ್ಥತೆಯನ್ನು ಕೊಡುವಂಥದ್ದಾಗಿರಬೇಕು. ಮೊದಲನೇದಾಗಿ ಸಾರುವಂಥ ವ್ಯಕ್ತಿಗೆ ಸ್ವಸ್ಥತೆಯನ್ನು ಕೊಡಬೇಕು ಮತ್ತು ಕೇಳುವಂಥ ವ್ಯಕ್ತಿಗೂ ಅಥವಾ ಕೇಳುವಂಥ ವ್ಯಕ್ತಿಗಳಿಗೂ ಸ್ವಸ್ಥತೆಯನ್ನು ಕೊಡಬೇಕು. ಕೀರ್ತನೆ 107 20ನೇ ವಚನ, ಕೀರ್ತನೆ 105 35ರಿಂದ ಇರುವಂಥ ವಾಕ್ಯ, ಇವೆಲ್ಲವುಗಳಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಯಾವ ರೀತಿಯಾಗಿ ಸ್ವಸ್ಥತೆಯನ್ನು ನೀಡ್ತದೆ ಅಂತ ಹೇಳ್ಬಿಟ್ಟು ನೋಡ್ತೇವೆ. ಇಲ್ಲಿ ಕೂಡ ಸ್ವಸ್ಥ ಬೋಧನೆ, ಆ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡಿರುವನಾಗಿರಬೇಕು ಅಂತ ಹೇಳಿಬಿಟ್ಟು ತನ್ನ ಆತ್ಮಿಕ ಮಗುವಿಗೆ ಆತ್ಮಿಕ ತಂದೆಯಾದಂಥ ಪೌಲನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ಸ್ವಸ್ಥ ಬೋಧನೆ, ಅದರಿಂದ ಪ್ರೋತ್ಸಾಹ ಮಾಡುವುದಕ್ಕೂ ಮತ್ತು ಎದುರಿಸುವವರು ಒಪ್ಪುವಂತೆ ಮಾತನಾಡುವುದಕ್ಕೂ ಶಕ್ತನಾಗಿರುವಂತೆ ಎಂಬುದಾಗಿ ಹೇಳುವಾಗ ಅದು ನಿಶ್ಚಯವಾಗಿ ನಮ್ಮನ್ನು ದೇವರನ್ನು ತಿಳಿಯೋದಕ್ಕೆ ನಡೆಸ್ತದೆ. 10ನೇದಾಗಿ ನೋಡುವಾಗ ಕೆಲವರು ಮಾತಾಡ್ತಾ ಇರ್ತಾರೆ, ಅಂಥವರ ಬಾಯಿಗಳನ್ನು ಮುಚ್ಚಿಸಬೇಕಾಗಿದೆ. ಈತ 1:11 ಆದ ಕಾರಣ ದೇವರ ವಾಕ್ಯವನ್ನು ಉಪಯೋಗ ಮಾಡಿ ಕೆಲವರ ಬಾಯಿಗಳನ್ನು ಮುಚ್ಚಿಸಬೇಕು. ಅದು ಕೂಡ ದೇವರನ್ನು ತಿಳಿಯೋದಕ್ಕೆ ನಮ್ಮನ್ನು ನಡೆಸ್ತದೆ. ನಾವು ವಾಗ್ವಾದ ಅವೆಲ್ಲ ಮಾಡೋಕ್ಕಿಂತಲೂ ದೇವರ ವಾಕ್ಯವನ್ನೇ ಉಪಯೋಗಿಸಿ ದೇವರ ವಾಕ್ಯದಿಂದ ಕೆಲವರ ಬಾಯನ್ನು ಮುಚ್ಚಿಸುವಂಥದ್ದು. ಯಾಕಂದರೆ ಈ ಕ್ರೇತದವರು ಯಾವಾಗಲೂ ಸುಳ್ಳುಗಾರರು. ತೀತ 1:12 ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳಂಥವರು, ಸೋಮಾರಿಗಳು, ಹೊಟ್ಟೆ ಬಾಕರು ಅಂತ ಹೇಳ್ಬಿಟ್ಟು ಅವರ ಸ್ವಂತ ಪ್ರವಾದಿಗಳಲ್ಲೇ ಒಬ್ಬರು ಹೇಳಿದ್ದಾರೆ. ಬರೇ ಸುಳ್ಳು. 11ನೇದಾಗಿ ವಿಶ್ವಾಸ ಸ್ವಸ್ಥತೆ. ನಾವು ವಾಕ್ಯ ಸ್ವಸ್ಥತೆ, ಸ್ವಸ್ಥ ವಾಕ್ಯ ಅಂತ ನೋಡಿದ್ದೀವಲ್ಲ. ಈಗ 13ನೇ ವಚನ ತೀತ 1:13 ಏನಂತ ಬರೆದಿದೆ, ನಂಬಿಕೆಯಲ್ಲಿ ಸ್ವಸ್ಥರಾಗುವಂತೆ ಅವರನ್ನು ಕಠಿಣವಾಗಿ ಎಚ್ಚರಿಸು. ನನ್ನ ಆತ್ಮಿಕ ತಂದೆ ಝ್ಯಾಕ್ ಪೂನನ್ ಅವರು ಕೆಲವು ಸಾರಿ ಕಠಿಣವಾಗಿ ಎಚ್ಚರಿಸ್ತಿದ್ರು. ಅವಾಗೇನಾಗ್ತಿತ್ತು, ನಂಬಿಕೆಯಲ್ಲಿ ಸ್ವಸ್ಥತೆ. ಇವತ್ತೇ ಗೊತ್ತಾಯ್ತು ನನಗೆ ಈ ಒಂದು ಕಾರ್ಯ ಆಗ್ತದೆ. ಕಠಿಣವಾಗಿ ಮಾತನಾಡುವಾಗ, ನಿನ್ನೆ ಕೂಡ ನಾನು ಕಠಿಣವಾಗಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾಗಿತ್ತು. ಅದೇನಾಯಿತು, ಅದೇನಾಗ್ತದೆ, ಸ್ವಸ್ಥ ನಂಬಿಕೆಯನ್ನು ತರ್ತದೆ. ವಾವ್. ಆನಂತರ ನಾವು ಮನುಷ್ಯರ ಆಜ್ಞೆಗಳಿಗೆ ಲಕ್ಷ್ಯ ಕೊಡಬಾರ್ದು. ಅದು 12ನೇ ರಹಸ್ಯ 14ನೇ ವಚನದಲ್ಲಿದೆ. ಮತ್ತು ಶುದ್ಧರಾಗಿರುವಂಥದ್ದು, ಅದು 15ನೇ ವಚನದಲ್ಲಿ ಶುದ್ಧರಿಗೆ ಎಲ್ಲ ಶುದ್ಧ ಅಂತೆ. ಕೊನೆಯದಾಗಿ
ನೋಡುವಾಗ ದೇವರನ್ನು ತಿಳಿದಿದ್ದೇವೆ ಅಂತ ಹೇಳ್ಬಿಟ್ಟು ಕೃತ್ಯಗಳಿಂದ ತೋರಿಸುವಂಥದ್ದು. ಆ ರೀತಿಯಾಗಿ ತೋರಿಸುವಾಗ ನಾವು ದೇವರನ್ನು ತಿಳಿಯುವ ರಹಸ್ಯವನ್ನು ತಿಳ್ಕೊಂಡು ಸಾಕ್ತೇವೆ. ತಮ್ಮ ದೇವರನ್ನು ತಿಳಿದವರು ದೃಢಚಿತ್ತರಾಗ್ತಾರೆ. ದಾನಿಯೇಲ 11ನೇ ಅಧ್ಯಾಯ ಪ್ರಕಾರವಾಗಿ. ತೀತ 1ನೇ ಅಧ್ಯಾಯ ನಾವು ದೇವರನ್ನು ತಿಳಿಯುವ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.